ಹೇಳ್ತೇನೆ. ಇವತ್ತು ಮೊನ್ನೆ ದಿನ ಸರ್ಕಾರ ಏನು ಬಜೆಟನ್ನು ಮಂಡನೆ ಮಾಡಿದ್ದಾರೆ, ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ನೋಡಿದ್ದೇನೆ. ಮುಖ್ಯಮಂತ್ರಿಗಳು BJPಯವರಿಗೆ, ಜನತಾದಳದವರಿಗೆ ಅವರಿಗೆ ಬಜೆಟ್ ಅಂದರೆ ಏನೂ ಗೊತ್ತಿಲ್ಲ ಅಂತೇಳಿ, ನಂತರ ಅವ್ರು ಹೇಳಿದ್ದಾರೆ ನಾನು ಸತ್ಯನೇ ಹೇಳ್ತಾ ಇದ್ದೀನಿ ಅಂತೇಳಿ. ಅವರು ಕಳೆದ 2 ತಿಂಗಳಿಂದ ಅವ್ರು ನಡ್ಕೊಳ್ತಾ ಇರ್ತಕ್ಕಂಥ ನಡವಳಿಕೆ ನೋಡಿದಾಗ, ಹಿಂದೆ ನಮ್ಮ ಪೂರ್ವಿಕರು ಹೇಳೋರಲ್ಲ, ನಾವು ಸಣ್ಣ ಮಕ್ಕಳಿದ್ದಾಗ ಏನಾದರೂ ಒಂದು ಸತ್ಯ ನಿರೂಪಿಸಬೇಕಾದ್ರೆ 100 ಸುಳ್ಳು ಹೇಳಿ ಒಂದು ಸತ್ಯ ನಿರೂಪಿಸುವಂತಕ್ಕಂಥದ್ದನ್ನು ಹೇಳೋರು. ಆ ರೀತಿ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಪ್ರತಿನಿತ್ಯ ಸುಳ್ಳು ಹೇಳ್ಕೊಂಡು ನಾವೇ ಹರಿಶ್ಚಂದ್ರರು ನಂಬಿಟ್ರೆ ಸತ್ಯ ಇನ್ನು ಯಾರು ಹೇಳೋರೇ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಸರ್ಕಾರ ಏನು ನಡೆಸ್ತಾ ಇದ್ದಾರೆ. ನಾನು ಸರ್ಕಾರ ದಿವಾಳಿಯಾಗಿದೆ ಅಂತ ಎಂದೂ ಹೇಳಿಲ್ಲ. ಇವರ 5 ಕಾರ್ಯಕ್ರಮಗಳ ಬಗ್ಗೆ ನಾನು ಎಂದೂ ಟೀಕೆ ಮಾಡಿಲ್ಲ. 5 ಕಾರ್ಯಕ್ರಮಗಳ ಜೊತೆಗೆ ಇನ್ನೂ 5 ಕಾರ್ಯಕ್ರಮ ಕೊಡಿ ಅಂತೀನಿ. ಆದರೆ ನೀವು ಇವತ್ತು ಯಾವ ರೀತಿ ಈ ಕಾರ್ಯಕ್ರಮಗಳ ಹೆಸರಿನಲ್ಲಿ ನಾಡಿನ ಜನತೆಯ ತೆರಿಗೆ ಸಂಪತ್ತನ್ನು ದುರ್ಬಳಕೆ ಮಾಡ್ತಾ ಇದ್ದೀರಿ, ಇದರಿಂದ ಎಷ್ಟರ ಮಟ್ಟಿಗೆ ಬಡತನವನ್ನು ಹೋಗಲಾಡಿಸ್ತೀರಿ ಅದು ಮುಂದಿನ ದಿನಗಳ ನಿರ್ಧಾರ ಮಾಡ್ತದೆ. ಅದರ ಜೊತೆಗೆ ಇವತ್ತು ರಾಜ್ಯ ಸರ್ಕಾರದಲ್ಲಿ ಯಾವ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಹೇಳ್ತಾ ಇದ್ದೀರಿ ಇಲ್ಲಿವರೆಗೆ ನೀವು, ಕೇಂದ್ರ ಸರ್ಕಾರ ಅಷ್ಟು ಸಾಲ ಮಾಡಿದ್ದಾರೆ, ಇಷ್ಟು ಸಾಲ ಮಾಡಿದ್ದಾರೆ ಅಂತೇಳಿ. ಮನಮೋಹನ್ ಸಿಂಗ್ ಕಾಲದಲ್ಲಿ ಇಷ್ಟು ಸಾಲ ಇತ್ತು, ಈಗ 10 ವರ್ಷದಲ್ಲಿ BJPಯವರು 100-170 ಕೋಟಿ ಸಾಲ ತಗೊಂಡಿದ್ದಾರೆ ಅಂತೇಳಿ. ಈಗ ನಾನು ನಿಮ್ಮನ್ನು ಕೇಳ್ತೀನಿ, ನಾನು ಮುಖ್ಯಮಂತ್ರಿ ಇದ್ದಾಗ 2006-7ರಲ್ಲಿ ಇದು ಸಾಲ ಎಷ್ಟು, ಇವತ್ತು ಎಷ್ಟಕ್ಕೆ ಹೋಗಿದೆ ಸಾಲ? ನಾನು ಅವತ್ತು ಮುಖ್ಯಮಂತ್ರಿ ಇದ್ದಾಗ ಬಹುಶಃ ಒಂದು 40-45 ಸಾವಿರ ಕೋಟಿ ಸಾಲ ಇತ್ತು. ಸ್ವಾತಂತ್ರ್ಯ ಬಂದ ಸರ್ಕಾರಗಳೇನು ಸಾಲ ಮಾಡಿದ್ವು ಅದೆಲ್ಲ ಲೆಕ್ಕ ತೆಗೆದ್ರೆ ಒಟ್ಟಾರೆ ಒಂದು 45 ಸಾವಿರ ಕೋಟಿ ಸಾಲ ಇತ್ತು. ಈಗ ಎಲ್ಲಿಗೆ ತಗೊಂಡೋಗಿದ್ದೀರಿ? 6,65,000 ಕೋಟಿ ಸಾಲ. ಯಾತಕ್ಕೆ ಸಾಲ ಮಾಡ್ತಾ ಇದ್ದೀರಿ? ಈ ವರ್ಷ 1,05,000 ಕೋಟಿ ಸಾಲ ಮಾಡಿದ್ದೀರಿ. 1,05,000 ಕೋಟಿನಲ್ಲಿ ಇವತ್ತು 52,000 ಏನು ನೀವು ಗ್ಯಾರಂಟಿ ಸ್ಕೀಮ್ ಅಂತ ಹೇಳ್ತಾ ಇದ್ದೀರಲ್ಲ, ಜನತೆಗೆ ಹೆಣ್ಮಕ್ಳಿಗೆ ಫ್ರೀ ಬಸ್ ಬಿಟ್ಟಿದ್ದೇವೆ, 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೊಟ್ಟಿದ್ದೇವೆ, ಇವೆಲ್ಲ ಏನು ಹೇಳ್ತಾ ಇದ್ದೀರಿ. ಇದಕ್ಕೆ ನೀವು ಸಾಲ ಮಾಡಿಕೊಡ್ತಾ ಇದ್ದೀರಿ. ಈ ಸಾಲ ನೀವು ತೀರಿಸಲ್ಲ, ಜನವೇ ತೀರಿಸಬೇಕು. ಮುಂದೆ ಬರ್ತಕ್ಕಂಥ ಸರ್ಕಾರದ ಮೇಲೆ ಹೊರಿಸ್ತಿರಿದೆಲ್ಲ. ಇದು ಇರ್ತಕ್ಕಂಥ ಪರಿಸ್ಥಿತಿಗಳು. ನೀವು